ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ವಿಡಿಯೋ ನೋಡ್ತಕ್ಕಂಥವ್ರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜಾಯ್ನ್ ಅಂತ ಆಪ್ಷನ್ ಇದೆ ಪಕ್ಕದಲ್ಲಿ. ಆ ಒಂದು ಜಾಯ್ನ್ ಆದರೆ ನಿಮಗೆ ಇವರ ನಂಬರ್ ಡೈರೆಕ್ಟಾಗಿ ಕೊಡ್ತೀವಿ. ಅಲ್ಲಿ ಸಿಲ್ವರ್ ಅಂತ ಒಂದು ತಿಂಗಳ ಪ್ಯಾಕ್ ಇದೆ, ಅದನ್ನು ನೀವು ತೆಗೆದುಕೊಳ್ಬೇಕು. ಹಾಗಿದ್ರೆ ಮಾತ್ರ ಇವರ ನಂಬರ್ ನಿಮಗೆ ಸಿಗುತ್ತೆ. ಬೇಗ ಬೇಗ ಜಾಯ್ನ್ ಆಗಿ. ಇವರ ವಯಸ್ಸು ಬಂದು ವಸಂತಿ ಅಂತ ಸ್ನೇಹಿತರೆ. ಆ್ಯಂಡ್ ಇವರು ವಾಸವಾಗಿರೋದು ಪ್ರಸ್ತುತ ಶಿವಮೊಗ್ಗದ ತೀರ್ಥಹಳ್ಳಿ ಎಂಬ ಒಂದು ಊರಿನಲ್ಲಿ. ಇವರ ವಯಸ್ಸು ಇವಾಗ 35 ವರ್ಷ. ಆ್ಯಂಡ್ ಪ್ರಸ್ತುತ ಈಗಿನ ಸ್ಥಿತಿ ಬಂದು ಒಂಟಿಯಾಗಿರ್ತಕ್ಕಂಥ ಹೆಣ್ಣು ಮಗಳು. ಆ್ಯಂಡ್ ಟೈಲರಿಂಗ್ ಪ್ಲಸ್ ಆನ್ಲೈನಲ್ಲಿ ಕೆಲಸ ಆರ್ಡ್ರ್ ಮಾಡುವಂಥ ಉದ್ಯೋಗದಲ್ಲಿ ಇವರು ಇರ್ತಕ್ಕಂಥ ಜೀವನ. ಅವರ ಕುಟುಂಬದ ಸಮಸ್ಯೆಯಿಂದ ಒಂದು ಸ್ವಲ್ಪ ಅಡೆತಡೆಗಳಿಂದ ಮದುವೆ ಆಗೋದಕ್ಕೆ ತಡವಾಗಿದೆ. ಅದಕ್ಕೋಸ್ಕರ ನನಗೆ ಹೊರಗಿನ ಸಂಬಂಧ ಬೇಕಾಗಿದೆ ಅಂತ ಮಾಹಿತಿ ಕಳಿಸಿದ್ದಾರೆ. ಕುಟುಂಬದಲ್ಲಿ ತಾಯಿಯವರು, ತಂದೆಯವರು ಎಲ್ಲರ ಜೊತೆಗೆ ಇವರು ವಾಸವಾಗಿರೋದು. ಈ ಒಂದು ವಸಂತಿ ಹವ್ಯಾಸ ಬಂದುಬಿಟ್ಟು ಸೀರೆ ಡಿಸೈನ್ ಆ್ಯಂಡ್ ಹಾಡು ಹಾಡೋದು ಇವರ ಒಂದು ಹ್ಯಾಬಿಟ್ ಆಗಿರುತ್ತೆ. ಈ ಒಂದು ವಸಂತಿ ಅವರು ಪ್ರಸ್ತುತ ಹಿಂದೂ ಧರ್ಮದ ಹುಡುಗಿ, ಜಾತಿಯಲ್ಲಿ ಕನ್ಯಾ ಜಾತಿ ಆಗಿರುತ್ತೆ. ಆ್ಯಂಡ್ ನಕ್ಷತ್ರದಲ್ಲಿ ಒಂದು ನಕ್ಷತ್ರ ಹೇಳಿದರೂ ನಂಗೆ ಜ್ಞಾಪಕ ಆಗ್ತಾಯಿಲ್ಲ, ಆ ಒಂದು ನಕ್ಷತ್ರ ಆಗಿರೋದು. ಅಪ್ಪಟ ಕರ್ನಾಟಕದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿಗೆ ಒಬ್ಬ ಒಳ್ಳೆಯ ಮುದ್ದಾಗಿರ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ಆ್ಯಂಡ್ ಸುಮ್ಮನೆ ಸಿಕ್ಕೋರನ್ನ ಮದುವೆ ಆಗಲ್ಲ, ಬಟ್ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕಳಿಸ್ತಾರೆ. ಯಾರೇ ಆಗಿರಲಿ ಈ ರೀತಿಯ ಹುಡುಗ ಬೇಕು ಸರ್ ಅಂತ ಕಳಿಸ್ತಾರೆ. ಯಾವ ರೀತಿಯ ಅಂತ ನಾನು ಹೇಳ್ತೇನೆ. ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡಿದ್ರೆ ಇವಾಗ ಬನ್ನಿ. ಮೊದಲನೇದಾಗಿ ಟೇಲರಿಂಗ್ ಕೆಲಸವನ್ನು ಮೆಚ್ಚಿ ನಿನ್ನ ಕೈಗೆ ಒಳ್ಳೆಯ ಒಂದು ಸ್ಮೈಲ್ ಇದೆ ಅಂಥದ್ದೇನು ಅಂತ ನೀವು ಹೊಗಳಬೇಕು ಅವ್ರಿಗೆ. ಅಂದರೆ ಅರ್ಥ ಆಯ್ತಾ ಅವ್ರು ಹೇಳೋದು? ಅವರು ಯಾವುದೇ ಒಂದು ಕೆಲಸ ಮಾಡ್ತಿದ್ದಾರೋ ಅಂತಂದರೆ ಅದಕ್ಕೆ ನೀವು ಮೆಚ್ಚುಗೆಯನ್ನು ನೀಡಿದ್ರೇ ಅವ್ರಿಗೆ ಸ್ವತಃ ಹೌದು, ನನ್ನನ್ನು ಇಷ್ಟಪಡೋರು ಸಹ ಇದ್ದಾರಲ್ವ, ನಾನು ಕೆಲಸ ಮಾಡ್ತಿದ್ರು ಕೂಡ ನನ್ನನ್ನು ಹೊಗಳ್ತಾನಲ್ವ, ಈ ರೀತಿ ಮೈಂಡ್ ಸೆಟ್ ಅವರಿಗೆ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೊಗಳ್ಬೇಕು ನೀವು ಅವರ ಒಂದು ಕೆಲಸಕ್ಕೆ. ಎರಡನೇದಾಗಿ ಇವರ ತಂದೆ ತಾಯಿಯವರನ್ನು ಸ್ವಲ್ಪ ಗೌರವಿಸಬೇಕು. ಆ್ಯಂಡ್ ಒಳ್ಳೆಯ ಮನಸ್ಸಿನವನು ನೀವು ಆಗಿರಬೇಕು ಅಂತ ಹೇಳಿದ್ದಾರೆ. ತಂದೆ ತಾಯಿಯ ಪ್ರೀತಿ ಯಾರು ಗೌರವಿಸ್ತಾರೋ ಅವರಿಗೆ ನೀವು ತುಂಬ ಇಷ್ಟ ಆಗ್ತೀರ ಗಾಯ್ಸ್. ಯಾಕಂದರೆ ಹೆಣ್ಣು ಮಕ್ಕಳು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ದುಡ್ಡು ಕಾಸನ್ನಲ್ಲ, ಇವರ ತಂದೆ ತಾಯಿಯವ್ರನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರ ಅನ್ನೋದ್ರ ಮೇಲೆ ಅವರಿಗೆ ನೀವು ಇಷ್ಟ ಆಗ್ತೀರಾ. ಸಂಜೆ ಸೀರೆಯ ಹೊಸ ಡಿಸೈನ್ಗಳನ್ನು ನೋಡಿ ಮುದ್ದಾಗಿ ಹೊಗಳುವಂಥ ಒಬ್ಬ ರೊಮ್ಯಾಂಟಿಕ್ ಹುಡುಗ ಆಗಿರಬೇಕು. ಅರ್ಥ ಆಯ್ತಾ? ಹಾಂ, ಹೌದು, ರೊಮ್ಯಾಂಟಿಕ್ ಹುಡುಗ ಅಂದರೆ ರಾತ್ರಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು. ಅವಳ ಸೈಲೆಂಟ್ ನೇಟರ್ಗೆ ಹತ್ತಿರವಾಗಿ ನೆಮ್ಮದಿ ಕೊಡುವಂಥ ಒಬ್ಬ ಹುಡುಗ ಆಗಿರಬೇಕು. ನೋಡಿ ಸ್ನೇಹಿತರೆ, ಎಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ. ಇದೆಲ್ಲನೂ ಕೂಡ ನೀವು ರಾತ್ರಿ ಪ್ರಯೋಗ ಮಾಡೋದಾಗಿದೆ, ಇವಾಗೇನು ಪ್ರಯೋಗ ಅಲ್ಲ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಒಬ್ಬ ಒಳ್ಳೆಯ ಸುಂದರವಾಗಿರ್ತಕ್ಕಂತಹ ಒಳ್ಳೆಯ ಚಾಣಾಕ್ಷ ಕಾಮದ ಹುಡುಗ ಬೇಕಾಗಿದ್ದಾರೆ ಅಂತ ಇಷ್ಟು ಹೇಳಿರೋದು. ಆ್ಯಂಡ್ ನೀವು ಇವರನ್ನು ಮದುವೆ ಆದರೆ ನಿಮಗೆ ಸಿಗ್ತಕ್ಕಂಥ ಆಫರ್ ನಂಬರ್ 1, ಇವ್ರ ಹತ್ರ ಒಂದು ಟೇಲರ್ ಶಾಪ್ ಆನ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇದ್ದರು. ಆ ಒಂದು ಟೇಲರ್ ಶಾಪ್ ಆನ್ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನು ತೆಗೆದುಕೊಂಡಿರ್ತಾರೆ. ಬೋಲ್ಡ್ ಮಾಡರ್ನ್ ಕಾರ್ ಇದೆ. ಈ ಒಂದು ಕಾರು ಸ್ಮೂತ್ ಡ್ರೈವ್ ಆ್ಯಂಡ್ ಗುಡ್ ಆಗಿರ್ತಕ್ಕಂಥ ಬಾಡ್ ಸ್ಪೆಟ್ ಆ್ಯಂಡ್ ವ್ಯಾಲ್ಯೂ ಆಫ್ ದ ಮನಿಯಲ್ಲಿ ರೆಡಿಯಾಗಿದೆ. ವೈಟ್ ಕಲರ್ ಆ್ಯಂಡ್ ಟೈರ್ ಕಂಡೀಷನ್ 100% ಜೆನ್ಯೂನ್ ಆಗಿದೆ. ಆ್ಯಂಡ್ ಸೀಟ್ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 120 ಕಿಲೋಮೀಟರ್ ಟಾಪ್ ಸ್ಪೀಡಲ್ಲಿ ಹೋಗುತ್ತೆ. ಆ್ಯಂಡ್ ಒಳ್ಳೆಯ ಒಂದು ಆಟೋಮೆಟಿಕ್ ಫಾರ್ 315 ಕಿಲೋಮೀಟರ್ ಚಾರ್ಜೇಬಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಮೋಟಾರ್ ಅಂತ ಇದು ಇದೆ ಸ್ನೇಹಿತರೆ. ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅವರು ತೆಗೆದುಕೊಂಡಿರ್ತಕ್ಕಂಥದ್ದು ಟೇಲರಿಂಗ್ ಶಾಪ್ ಹಾಕಬೇಕು ಅಂತ ಮೈಂಡ್ ಸೆಟ್ ಇತ್ತು, ಬಟ್ ಆಗಲಿಲ್ಲ. ಹಾಗಾಗಿ ಈ ಒಂದು ಕಾರನ್ನು ತೆಗೆದುಕೊಂಡಿದ್ದಾರೆ. ನೀವು ಇವ್ರ ಜೊತೆ ಸಂಬಂಧನ ಬೆಳೆಸ್ತೀನಿ ಅಂದರೆ ಇದು ನಿಮ್ಮದೇ ಆಗುತ್ತೆ. ಕಂಪಲ್ಸರಿ ನಿಮ್ದು ಆಗಲೇಬೇಕು. ಯಾಕಂದರೆ ಮದುವೆ ಆಗೋ ಗಂಡಿಗೆ ಕೊಡಲಿಲ್ಲ ಅಂದರೆ ಮತ್ತಾರಿಗೆ ಕೊಡ್ತಾರೆ. ಇದು ನಿಮಗೆ ಸಿಕ್ತು. ಆ್ಯಂಡ್ ತಂದೆ ತಾಯಿಯವರು ಜೊತೆಗೆ ಇದ್ದಾರಲ್ವ, ಹಾಗಾಗಿ ಆಸ್ತಿಯಲ್ಲಿ ಇನ್ನೂ ಕೂಡ ಭಾಗ ಆಗಿಲ್ಲ. ಭಾಗ ಆದ ತಕ್ಷಣ ಏನೇನು ಸಿಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಭಾಗ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ಮಾಡಬೇಕಾಗಿರೋದು ಇವಾಗ ಸಿಂಪಲ್ಲು, ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಗ್ರೂಪ್ಗೆ ಕಳಿಸಿಕೊಡಬೇಕು. ಎಲ್ಲಿ ಅಂತಂದರೆ ಪ್ರಸ್ತುತ ನಮ್ಮ ಚಾನಲಲ್ಲಿ ಒಂದು ಆಪ್ಷನ್ನ ಕೊಟ್ಟಿದ್ದೇವೆ ನಿಮಗೆ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯ್ನ್ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಜಾಯ್ನ್ ಅಂತ ಆಪ್ಷನಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಒಂದು ತಿಂಗಳ ಪ್ಯಾಕ್ ಏನಿದೆ ಅದನ್ನು ನೀವು ತೆಗೆದುಕೊಳ್ಬೇಕು. ಅಲ್ಲಿ ನಮ್ಮ ಡೀಟೇಲ್ಸ್ಗಳನ್ನು ಇವರ ಡೀಟೇಲ್ಸೊಂದಿಗೆ ನಂಬರ್ ಸಮೇತ ಕೊಟ್ಟಿರ್ತೇವೆ. ಯಾಕಂದರೆ ಪಬ್ಲಿಕ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅಲ್ಲಿ ಸೀಕ್ರೆಟಾಗಿ ಕೊಟ್ಟಿದ್ದೇವೆ. ಬೇಗ ಬೇಗ ಜಾಯ್ನ್ ಆಪ್ಷನಲ್ಲಿ ಜಾಯ್ನ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನು ನಾವು ತೆಗೆದುಕೊಂಡು ಅವರ ಡೀಟೇಲ್ಸ್ಗಳನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ, ಇದೇ ರೀತಿ ಯಾವುದಾದ್ರೂ ಹೊಸ ಪರ್ಪಲ್ ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ
ತಪ್ಪದೆ ನನ್ನ ಒಂದು ಚಾನಲ್ ನೋಡ್ತಾ ಇರಿ, ನಗ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.